ಏನು ಇದು ಆ್ಯಕ್ಚುಲಿ ನೀನು ಮಾಡಂಗಿದ್ರೆ ಕಟ್ ಮಾಡಬೇಡ, ಸುಮ್ಮನೆ ಹಂಗೆ ಹಂಗೆ ಕಟ್ ಮಾಡ್ಬಿಟ್ಟು ಮಾಡಬೇಡ. ಸುಮ್ಮನೆ ಒಂದು ಸೆಕೆಂಡ್ ಮಾತಾಡಿ 30 ಪೈಸೆ ಕಟ್ ಆದರೆ ಬೇಜಾರಾಗುತ್ತೆ. ಹಾಂ, ಇಲ್ಲ ಇಲ್ಲ ಅಲ್ಲ ಪರವಾಗಿಲ್ಲ, ಅಂದರೆ ಮಾತಾಡಿದ್ರೆ ಒಂದು 20-30 ಸೆಕೆಂಡ್ ಮಾತಾಡ್ಬಿಟ್ಟಿಟ್ರೆ ಒಂಥರ ಬೇಜಾರಾಗಲ್ಲ 30 ಪೈಸೆ ಹೋಯ್ತು ಅಂತ. ಹೋಗ್ಲಿ ಬಿಡು, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತು ನಾವು ನೋಡಿದೆ ವೆಬ್ಸೈಟ್, ನಿನ್ನೆ ನೋಡಿದೆ ಏನೋ ಮೆಸೇಜ್ ಕಳಿಸಿದೆಲ್ಲ. ಹಾಂ, ಅದೇ ಮಾಡಿದ್ದೆ, ಅವ್ರು ಬಂದಮೇಲೆ ನೋಡಬೇಕು ಅದು ಏನೇನು ಮಾಡೋದು ಅಂತ. ಪರವಾಗಿಲ್ಲ ಅಲ್ಲ, ನೀಟಾಗೇ ಮಾಡಿದ್ದೀನಲ್ಲ. ಹಾಂ ಹಾಂ, ಇನ್ನೂ ಲಾಂಚ್ ಆಗಿಲ್ವಲ್ಲ, ಸುಮ್ಮನೆ ಫಸ್ಟ್ ಪೇಜ್ ಅಂದೆ ಮಾತ್ರ ಮಾಡಿರೋದು. ಆಮೇಲೆ ನಾಳೆ ನಾಡಿದ್ದು ಎಲ್ಲ ಕುತ್ಕೊಂಡ್ಬಿಟ್ಟು ರೆಡಿ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ನಾಳೆ ನಾಡಿದ್ರಲ್ಲಿ ರೆಡಿ ಮಾಡ್ತೀನಿ. ಆಮೇಲೆ ಅದೇನಂತ ನೋಡ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ. ಹ್ಞೂ ಅದೇ ಡೆಸ್ಕ್ಟಾಪಲ್ಲಿ ಬೇರೆ ಥರ ಕಾಣುತ್ತೆ, ಮೊಬೈಲಲ್ಲಿ ಬೇರೆ ಥರ ಕಾಣುತ್ತೆ. ನೋಡಿದ್ಯಾ ಡೆಸ್ಕ್ಟಾಪಲ್ಲಿ ನೋಡ್ದಾ? ಹ್ಞೂ ಏನು ಟೈಮಾ? ಹಾಂ ಹ್ಞೂ ಹೌದು ಮೋಸ್ಟ್ಲಿ ಅದು ಫೋನಲ್ಲಿರೋ ಟೈಮೇ ತೊಗೊಳೋದು ಅದು. ಅಯ್ಯೋ ಅದಕ್ಕೆ ಎಷ್ಟು ಗಂಟೆ ಕುತ್ಕೊಂಡು ಮಾಡಿದ್ದೀನಿ ಗೊತ್ತಾ, ಕರೆಕ್ಟಾಗಿ ಅದು ಒಂದು ಕೋಡ್ಗಳು ವರ್ಕೇ ಆಗಲ್ಲ, ಹೆಂಗೆ ವರ್ಕ್ ಮಾಡೋಕ್ಕೂ ಏನು. ಅವ್ನಿಗೆ ಫೋನ್ ಮಾಡ್ಬಿಟ್ಟು ಅವ್ನು ಯಾವುದೋ ಕಳಿಸ್ದೆ, ಅದು ವರ್ಕ್ ಆಗಲಿಲ್ಲ. ಆಮೇಲೆ ಕೊನೆಗೆ ಏನೋ ಒಂದು ಆಯಿತು. ಏನೋ ಅದೇನೇ ಇದ್ರು ಕೋಡಿಂಗು ಅದು ಇಂಟರ್ನೆಟಲ್ಲಿ ನೋಡ್ಕೊಂಡೇ ಮಾಡಬೇಕು ಕೋಡ್ಗಳನ್ನ, ಅಂದರೆ ಆ ಕೋಡ್ನ ಕಾಪಿ ಪೇಸ್ಟ್ ಮಾಡೋದು ಆ ಥರ. ಅದೇ ಈಗ ಶೇರ್ ಮಾಡಿ ಆ ಲಿಂಕ್, ನಾನು ಒಂದು ಮೆಸೇಜ್ ಮಾಡ್ಬಿಟ್ಟು ಕಳಿಸ್ತೀನಿ. ಅದೇನು ಫ್ರೆಂಡ್ಸ್ ಏನು ಅಂತ ಅಲ್ಲೇ ಬರ್ದಿದ್ದೀನಲ್ಲ, ಡಿಯರ್ ಪಬ್ಲಿಕ್ ಸ್ಟಾರ್ಟ್ ಶೋಯಿಂಗ್ ದಟ್ ಯು ಆರ್ ಇನ್ ರಿಪಬ್ಲಿಕ್ ಲಾಂಚಿಂಗ್ ಇನ್ ಸೋ ಟೈಮ್ ಅಂತ ಹಾಕಿದ್ದೀನಲ್ಲ. ಅಂದರೆ ಅದು ಅಷ್ಟು ಅದೇ ಇನ್ನೂ ಡೀಟೇಲ್ಸ್ ಏನು ಕೊಡೋಕ್ಕೆ ಹೋಗಲಿಲ್ಲ ಯಾರಿಗೂ. ಅವರು ಇವರು ಕೇಳ್ತಾ ಇದ್ದಾರೆ ಏನು ಅಂತ, ಅಂದರೆ ಸಿಗ್ದವರು ಆ ಥರ ಇದ್ದರು, ವಿದ್ಯಾನಗರದಲ್ಲಿ ಸಿಗ್ದವರು. ನಾನು ಅಂದರೆ ಹೇಳ್ತಾ ಇದ್ದೀನಿ, ಫುಲ್ಲು ರಿವೀಲ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಅಂದರೆ ನಮ್ಗೋಸ್ಕರ ಹತ್ರ ಹೇಳ್ತಾ ಇದ್ದೀನಿ ಏನು ಅಂತ. ಬಟ್ ತುಂಬ ಡೀಟೇಲ್ಸ್ ಹೇಳೋಕ್ಕೆ ಹೋಗ್ಬಾರ್ದು ಯಾರ ಹತ್ರನೂ. ಅಂದರೆ ಯಾಕಂದರೆ ಅದು ಅಂದರೆ ಅದನ್ನು ಕಲಿಬೇಕು ನಾವು. ಯಾಕಂದರೆ ಯಾರೇ ಬಿಸ್ನೆಸ್ ಮಾಡೋರು ಅವರು ಫುಲ್ ಡೀಟೇಲ್ಸ್ ಹೇಳೋಕ್ಕೆ ಹೋಗಲ್ಲ. ಅದೇ ನಾನು ದೊಡ್ಡದೇನೋ ಮಾಡ್ತಾಯಿದ್ದೀನಿ ಅಂತ ಅಲ್ಲ, ಆದರೆ ಅದನ್ನು ಒಂಥರ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಷ್ಟೆ. ಇವಾಗ ಅದೇ ಒಂದು ಇದು ಮಾಡ್ಬಿಟ್ಟು ಕೊಡ್ತೀನಿ, ಏನು ಒಂದು ಏನು ಇದು ಒಂದು ಈ ಮೆಸೇಜ್ ಮಾಡ್ತೀನಿ, ಅದನ್ನು ಫಾರ್ವರ್ಡ್ಗಳು ಮಾಡಬೇಕು. ನಾಳೆಯಿಂದ ಫುಲ್ ಸ್ಕ್ರಿಪ್ಟ್ ಬರೀತೀನಿ, ಜನರಿಗೆ ಕಳಿಸ್ತಾ ಇರ್ತೀನಿ ಮೆಸೇಜು, ಆ ಥರ ಏನೋ ಮಾಡ್ತೀನಿ. ನೋಡಬೇಕು, ತುಂಬ ಕಡಿಮೆ ನಂಬರ್ ಆಫ್ ಲೈಕ್. ಒಂದು ದಿವಸಕ್ಕೆ 21 ಜನ ಅಷ್ಟೇ ಲೈಕ್ ಮಾಡಿರೋದು, ಅದರಲ್ಲಿ 20 ಜನ ನನ್ನ ಫ್ರೆಂಡ್ಸೇ. ಎಲ್ಲರೂ ಯಾರೂ ಬೇರೆಯವ್ರು ಲೈಕ್ ಮಾಡಿಲ್ಲ, ಅರ್ಪನೂ ಲೈಕ್ ಮಾಡಿಲ್ಲ. ಗೊತ್ತಾಗಿಲ್ಲ, ಈಸಿಯಾಗಿ ಗೊತ್ತಾಗಲ್ಲ, ಅಷ್ಟು ಈಸಿಯಾಗೂ ಗೊತ್ತಾಗಲ್ಲ. ನೋಡಬೇಕು ಅದೇ ಅದು ಏನೇ ಹೇಳು, ಪ್ರಮೋಟ್ ಮಾಡೋದು ತುಂಬ ದೊಡ್ಡ ವಿಷಯ, ಅದು ತುಂಬ ಕಷ್ಟ. ಅದು ಅಷ್ಟು ಈಸಿಯಾಗಿ ತಕ್ಷಣ ಹೋಗ್ಬಿಡೋದಿಲ್ಲ. ಅದಕ್ಕೆ ಬೇಗ ಕೆಲಸ ಮಾಡೋಕ್ಕೂ. ನಾಳೆ ಏನಾದ್ರು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಏನಾದ್ರು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಮತ್ತೆ ಅಷ್ಟೇ, ಇನ್ನೇನಿಲ್ಲ. ಅದೇ ನೀನು ಹೇಳಬೇಕು. ಹಲೋ, ಏನೋ ಟ್ರೈ ಮಾಡ್ತಾಯಿದ್ದೀನಿ, ಎಲ್ಲರೂ ಬೇಡ ಅಂತಾನೆ ಅಂತ ಇದ್ದಾರೆ. ಸುಮ್ಮನೆ ಟ್ರೈ ಮಾಡೋದಕ್ಕೆ ಏನಂತ ಮಾಡ್ತಾಯಿದ್ದೀನಿ. ಹಾಂ, ಏನು ರಿಸ್ಕ್ ಇದ್ದರೆ ನೋಡ್ಕೊಳ್ಳೋಣ ಆಮೇಲೆ. ಹಾಗೆಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ರಿಸ್ಕ್ ಏನು ಇಲ್ಲ ಅಂದ್ಕೊತೀನಿ, ಯಾಕಂದರೆ ನಾನೇನು ಅಫಿಷಿಯಲ್ ಅಂತ ಏನು ಅಂದಿಲ್ವಲ್ಲ. ನೋಡೋಣ ಅದು ಹೆಂಗಾಗುತ್ತೆ ನೋಡೋಣ. ಅದೇ ರಿಸ್ಕ್ ಸ್ವಲ್ಪ ತೊಗೊಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ.
ಹಾಂ ಹೌದು, ಎಲ್ಲರಿಗೂ ಗೊತ್ತು, ಅದಕ್ಕೆ ತಾನೇ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲಂದರೆ ಎಲೆಕ್ಷನ್ ಹತ್ರ ಬರ್ತದಕ್ಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇರೋದು, ಪ್ರಮೋಟ್ ಆಗಲಿ ವೆಬ್ಸೈಟ್ ಅಂತ. ಇಲ್ಲ ಅಂದರೆ ಯಾವಾಗಾರ ಮಾಡ್ಬೋದು ಇದನ್ನು. ಅಂದರೆ ಯಾವಾಗ ಒಂದು 2 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದ್ರು ನಿಧಾನಕ್ಕೆ ಗೆಲ್ಕೊಂಡು ಹೋಗ್ಬೋದು. ಬಟ್ ಇವಾಗ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಏನೋ ಒಂದು ಜನರು ಪ್ರೈಮ್ ಮಿನಿಸ್ಟರ್ ಅಂತ ಮಾತಾಡ್ತಾರಲ್ಲ, ಅದಕ್ಕೆ ಒಂದು ಲೈನ್ ಬರಲಿ ಅಂತ. ಹ್ಞೂ ಮಾಡಲೇಬೇಕು, ಅದೆಲ್ಲ ಮಾಡಲೇಬೇಕು. ಇನ್ನೊಂದು ಏನು ಗೊತ್ತಾ, ಈ ನೇಮ್ ಇದೆಯಲ್ಲ, ಹೆಸರು, ಈ ಹೆಸರು ಇಂಡಿಯಾನಲ್ಲಿ ಒಳ್ಳೆ ಹೆಸರು. ಅಂದರೆ ಪ್ರೈಮ್ ಮಿನಿಸ್ಟರ್, ಬರೀ ಪ್ರೈಮ್ ಮಿನಿಸ್ಟರ್ ಇಟ್ಕೊಂಡು ಇಷ್ಟು ಒಳ್ಳೆ ಹೆಸರು ಬೇರೆ ಇನ್ಯಾವುದೂ ಇಲ್ಲ. .in ಅಂತ ಒಂದು ಇದೆ, ಅದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅವರು. ಅಂದರೆ ಇವರು ಗೌರ್ಮೆಂಟ್ನವರು ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅದನ್ನು .in ಆಯಿತಾ. .co.in ನನಗೆ ಸಿಕ್ಕಿದೆ. ಅದು ಬಿಟ್ಟರೆ .in ಅಂತ ಇದೆ, .org ಅಂತ ಇದೆ, .org.in ಅಂತ ಇದೆ, ಅದೆಲ್ಲ ಇದೆ. ಅದೆಲ್ಲ .net.in ಅಂತ ಇದೆ, ಅವೆಲ್ಲ ಬೇರೆಯವ್ರಿಗೆ ಹೋಗ್ಬಿಟ್ಟಿದೆ. ಅಂದರೆ ಅದೆಲ್ಲ ಯಾರು ಅಷ್ಟು ಇಷ್ಟಪಡಲ್ಲ ಅವೆಲ್ಲ. ಏನಿದೆ .com, .in, .co.in, .org, .net, .info ಇವೇ ಜಾಸ್ತಿ. ನೆಟ್ಟು ಮತ್ತು ಇನ್ಫೋನು ಯಾರು ಕೇಳೋರೇ ಇಲ್ಲ ಆ್ಯಕ್ಚುಲಿ. ಫಸ್ಟು .com, .org, ಅದು ಬಿಟ್ಟರೆ .co.in, .in ಇದು 4 ಬಿಟ್ಟರೆ ಇಂಡಿಯಾಗೆ ಯಾವುದೋ ಅಷ್ಟು ಮೇಲ್ಗಡೆ, ಅಂದರೆ ಅಷ್ಟು ಟಾಪಲ್ಲಿ ಇಲ್ಲ. ಮತ್ತು ಹಾಂ ಹಾಂ ಗೊತ್ತಿಲ್ಲ, ನೋಡೋಣ ಅಂತೇಳಿ. ಯಾಕಂದರೆ ಅದು ಆಮೇಲೆ ಅವ್ರು ಏನೋ ಮಾಡಿದ್ರು ಮಾಡ್ಬೋದು, ಅಂದರೆ ಈ ಥರ ಬ್ಲಾಕ್ ಮಾಡಿದ್ರು ಮಾಡ್ಬೋದು ವೆಬ್ಸೈಟ್ನ. ನೋಡೋಣ ಹಾಂ ಅದು ನನಗೂ ಗೊತ್ತು, ಅಂದರೂ ನೋಡೋಣ ಅಂತ ಸುಮ್ಮನಿದ್ದೀನಿ. ಇದೊಂದು ಬಿಡು. ನೆಕ್ಸ್ಟು ಅದೇ ಇದನ್ನು ಫಾರ್ವರ್ಡ್ ಮಾಡಬೇಕು, ನಾನು ಕಳಿಸ್ತೀನಿ ಇದನ್ನೆಲ್ಲ. ಆದರೆ India.comನೇ ಬಿಟ್ಟಿದ್ದಾರೆ. India.com ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನೇ ಬಿಟ್ಟಿದ್ದಾರೆ. ಅದು ಎಂಥ ವೆಬ್ಸೈಟ್ ಅಂದರೆ ಯಾರ ಕೈಗೂ ಸಿಗಲ್ಲ ಬಿಡೋದು. ಹಾಂ ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಥ ದೊಡ್ಡ ಹೆಸರು ಅಲ್ವಾ ಅದು India.com. ಅದಕ್ಕೆ ವ್ಯಾಲ್ಯೂ ಕಟ್ಟೋಕ್ಕಾಗುತ್ತಾ ಅಂಥ ವೆಬ್ಸೈಟ್ಗಳಿಗೆ? ಒಂದು ರಿಲಯನ್ಸ್ ಅಂಬಾನಿ ಅರ್ಧ ಆಸ್ತಿ ಕೊಟ್ಟರು ಅದನ್ನು ಕಡಿಮೆ, ಒಂಥರ ಆ ಥರ ಲೆವೆಲ್ದು ಅದು. 2-3 ಇರೋದಿಲ್ವಲ್ಲ ಅದು. ಮತ್ತು ಏನೋ ಒಂದು ಐಡಿಯಾಸ್ ಕೊಡು, ಐಡಿಯಾಸ್ ಏನಾದ್ರು ಕೊಡ್ಬೇಕು ನೀನು. ಏನೂ ಕೊಡೋದಿಲ್ಲ. ಅದೇ ನೋಡೋಣ ಸರಿ, ಫಸ್ಟ್ ನಾಳೆ. ಹಾಂ ಪ್ರಮೋಟ್ ಮಾಡೋದಕ್ಕೆ ನೀನು ಆ್ಯಕ್ಚುಲಿ ನೀನು ತುಂಬ ಪ್ರಮೋಟ್ ಮಾಡೋಕ್ಕೆ ಹಿಂಗೆ ಏನೋ ಐಡಿಯಾಸ್ ಕೊಡ್ತೀಯಲ್ಲ, ಅದಕ್ಕೆ ಏನೋ ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತಂದರೆ ಇದು ಏನು ಹೇಳು. ಅವರಿಬ್ಬರು ಅವನು ವಿನೋದ್ ಮತ್ತು ಅವನು ಇಲ್ಲ ನಾವೇ ಮಾಡ್ಬೋದು, ಯಾರು ಕೊಡೋದು ಬೇಡ, ದುಡ್ಡು ಕೊಟ್ಬಿಟ್ಟು ಏನು ಮಾಡಿಸೋದು ಬೇಡ, ನಾವೇ ಮಾಡ್ತೀವಿ ಅಂತ ಅಂದ. ನಾನು ಕುತ್ಕೊಂಡ್ರೆ ನಾನು ಮಾಡಿಬಿಡ್ತೀನಿ, ಅಂದರೆ ನಾನು ಕುತ್ಕೊಂಡು ಮಾಡಿದ್ರು ಮಾಡಿಬಿಡ್ತೀನಿ ಇದನ್ನು, ಅದೇನೇನು ಮಾಡಬೇಕು ಅದೆಲ್ಲ. ಬಟ್ ಒಂದು ಕೆಲಸ ಮಾಡು, ವಾಟ್ಸಪ್ಪಲ್ಲಿ ನಿನ್ನ DP ಬದಲು ನಿನ್ನ ಇದನ್ನ ವೆಬ್ಸೈಟ್ ಹೆಸರು ಅಥವಾ ಏನಾದರೂ ಇದು ಕಾಣೋಕ್ಕೆ ಹಾಕು. ಅವಾಗ ಸುಮಾರು ಒಂದು ಯಾರು ನೋಡ್ತಾರೆ. ಸ್ಟೇಟಸ್ ಹಾಕಿದ್ನೋ ಎಲ್ಲರೂ ನೋಡಿದ್ದಾರೆ, ಯಾರು ಲೈಕ್ ಹೊಡೆಯಲ್ಲ ಜಾಸ್ತಿ ಜನ. ನೋಡ್ತೀನಿ. ಆಮೇಲೆ ಅವಳು ಯಾರೊಬ್ಳು ಇದು ಮಾಡಿಬಿಟ್ಟಿದ್ಲು, ಕಿರಿಕಿರಿ ಮಾಡಿದ್ಲು, ಅಂದರೆ ರೇಟಿಂಗ್ ಕೊಟ್ಬಿಟ್ಲು, ಒಂದು ರೇಟ್ ಕೊಟ್ಬಿಟ್ಲು. ಅದೇ 1 ರೇಟಿಂಗ್ ಕೊಟ್ಬಿಟ್ಲು. ಇದು ನೀನು ಈ ಥರ ಮಾಡ್ತಾ ಇರೋದು ತಪ್ಪು, ಈ ಥರ ಮಾತಾಡೋಕೆ ಹೋಗ್ಬಾರ್ದು ಎಲೆಕ್ಷನ್ ಟೈಮಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಲು. ಅದಕ್ಕೆ ನಾನು ಸುಮ್ಮನಿದ್ದೆ. ಆಮೇಲೆ ನಾನು ಕಮೆಂಟ್ ಕೊಟ್ಟೆ, ಹೋಗಲಿ ಬಿಡು, ನೀನು ಇಷ್ಟು ಚೆನ್ನಾಗಿ ಹೇಳಿದ್ಯಲ್ಲ, ಅದೇ ಒಂಥರ ನಮಗೆ ಏನು ಅದೇ ಒಂಥರ ಒಳ್ಳೆ ಸ್ಟಾರ್ಟು. ನೀನು ಇಷ್ಟು ಕೆಟ್ಟದಾಗೆ 5 ನಂಬರ್ಗೆ 1 ನಂಬರ್ ಕೊಟ್ಟಿದ್ಯಾ, ಅದೇ ದೊಡ್ಡ ಇದು ಅಂತ ಅಂದ್ಬಿಟ್ಟು ನನಗೆ ಅಂತ ಹಾಕಿದೆ. ಇವಾಗ ಯಾರು ಲೋ ರೇಟಿಂಗ್ ಕೊಡ್ತಾರೋ ಅವ್ರನ್ನ ನೋಡ್ಬೇಕು. ಎಲ್ಲರೂ ಹೈ ರೇಟಿಂಗ್ ಕೊಟ್ಟು ಚೆನ್ನಾಗಿದೆ ಯಾರು ಹೈ ರೇಟಿಂಗ್ ಕೊಡಲ್ಲ, ಎಲ್ಲ ಬರೀ ಲೋ ರೇಟಿಂಗ್ಗಳಷ್ಟೇ. ಅಲ್ಲ, ಅದರಲ್ಲಿ ಏನು ಕಲಿಯೋಕ್ಕೆ ಇರೋದಿಲ್ಲ. ಲೋ ರೇಟಿಂಗ್ ಕೊಟ್ಟಾಗ ಕ್ಲೀನಾಗಿ ಹೇಳಿರ್ತಾರಲ್ಲ. ನೋಡೋಣ. ಅದೇ ಸುಮ್ಮನೆ ಅವ್ರು ಏನೋ ಒಂದು
ನಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ, ಆಗಲೇ ಡಿಸೈಡ್ ಮಾಡಿಬಿಟ್ರು ಅವರು. ಅಂದರೆ ನೀನು ಇದು ಮಾಡ್ತೀಯಾ, ಹಂಗೆ ಮಾಡ್ತೀಯಾ, ನೀನು ಒಬ್ರಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ರಲ್ಲ, ಅದಕ್ಕೆ ಅಂದೆ ಅಷ್ಟೇ. ಯಾರಿಗೇನು ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ನೋಡೋಣ. ನೀನು ಫಸ್ಟ್ ಇವಾಗ ಇನ್ಕ್ರೀಸ್ ಮಾಡಬೇಕು ಇದೆಲ್ಲ ಏನು ನಮ್ಮ ಇದು ವೆಬ್ಸೈಟ್ ಡೇಟು ರಿನ್ಯೂ ಮಾಡಬೇಕು, ನೋಡಬೇಕು. ಮತ್ತೆ ಆಯಿತು, ನಾನು ನಿಂಗೆ ಮೆಸೇಜು ಅದು ಇದು ಏನಾರ ಮಾಡಿ ಕಳಿಸ್ತೀನಿ, ನೀನು ನೋಡು ಅದನ್ನು ಫಾರ್ವರ್ಡ್ ಮಾಡು ಅವ್ರಿಗೆ ಯಾರಿಗೆ ಕಳಿಸ್, ಸುಮ್ಮನೆ ಏನೋ ಒಂಥರ ಮಾಡಿ ಕಳಿಸು. ಆಮೇಲೆ ಇದು ಏನು ಅವ್ರಿಗೂ ಒಂಥರ ಫಾರ್ವರ್ಡ್ ಮಾಡಂಗೆ ಇರ್ಬೇಕು, ಆ ಥರ ಮೆಸೇಜ್ ಬರೀಬೇಕು. ಅವ್ರು ಯಾರಿಗಾರ ಫಾರ್ವರ್ಡ್ ಮಾಡಬೇಕು ಆ ಥರ. ನೀನೇ ಏನಾದ್ರು ಕನ್ನಡದಲ್ಲಿ ಬರೋಕ್ಕೆ ಟ್ರೈ ಮಾಡು, ನಾನು ಇಂಗ್ಲೀಷಲ್ಲಿ ಬರೀತೀನಿ. ನೋಡೋಣ ಆಮೇಲೆ ಏನು ಅಂತ ನೋಡೋಣ, ಇಲ್ಲ? ಬಾಯ್. ನೀನ್ಯಾಕೆ ಬರ್ತೀಯ, ಲೆಕ್ಕಕ್ಕಿಲ್ಲ ನೀನು, ನಾನು ಒಬ್ಬನೇ ಇಲ್ಲಿ ಆ್ಯಕ್ಚುಲಿ. ಇಲ್ಲ, ಐಡಿಯಾಸಿಗೆ ಅಷ್ಟೇ ನೋಡು, ನಾನೊಬ್ಬನೇ ಮಾಡ್ತಾ ಇರೋದು. ಅವನೇನೋ ದುಡ್ಡು ಕೊಡ್ತೀನಿ, ಅದಕ್ಕೆ ಇದು ಖರ್ಚಾದರೆ ನಾನು ಕೊಡ್ತೀನಿ ಅಂತ ಅರ್ಥ ನಂದ. ಅದು ಬಿಟ್ಟು ಹಾಂ, ಹಂಗಲ್ವೋ, ಅದೆಲ್ಲ ಪ್ರಶ್ನೆ. ಸುಮ್ಮನೆ ಯಾಕೆ ಅವ್ರು ಬಂದ್ರೂ ಅಂದರೆ ಅವ್ರು ಇದ್ರೂ ಒಂಥರ ವ್ಯಾಲ್ಯೂ ಇರುತ್ತೆ. ಯಾಕಂದರೆ ಒಬ್ಬನೇ ಮಾಡಿದ್ರೆ ವ್ಯಾಲ್ಯೂ ಇರೋಲ್ಲ, ಅವ್ರಿದ್ರೂ ಇದು ಮತ್ತು ಏನಂತ ಇದಿಲ್ಲ ಅಂದ್ರೆ ನನ್ನ ಜೊತೆನೇ ಇರ್ತಾರೆ, ಅಂದರೆ ಒಂಥರ ಜೊತೆಗೆ ಇದ್ದಾರಲ್ಲ ಅವಾಗಿಂದ, ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೂ ಹೆಸರು ಬಂದರು, ಯಾಕಂದರೆ ಅವ್ನಿಗೂ ಹೆಸರು ಬಂದರು. ಒಂಥರ ಇದು ಏನು ಅಂದರೆ ಅವನು ನೀನು ವಿನೋದ್ ಸುಮ್ಮನೆ ಅಟ್ಲೀಸ್ಟ್ ಒಂದು ರೆಸ್ಯೂಮ್ ಮೇಲೆ ಹಾಕೋಣಂಗಿದ್ರು ನಾವು ಈ ಥರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಏನೋ ಮಾಡಿದ್ವಿ ಅಂತ ಒಂಥರ ಯಾವುದೋ ಒಂಥರ ಇಂಥ ನಮ್ಮ ಹೆಸರುಗಳು ಎಲ್ಲರಿಗೂ ಸಿಗಲ್ಲ. ಅಂದರೆ ಸಿಗಲ್ಲ ಅಂದರೆ ಇಂಥ ಐಡಿಯಾಗಳು ಸಿಗಲ್ಲ ಎಷ್ಟೊಂದು ಜನಕ್ಕೆ. ಯಾಕೆ ಕುತ್ಕೊಂಡ್ಬಿಟ್ಟು ಟೈಪ್ ಮಾಡು ಈ ಥರ ಟೈಪ್ ಮಾಡಿ ತಗೊಂಡಿದ್ರು ಸ್ಟಾರ್ಟ್ ಮಾಡೋಕೆ ರೆಡಿ ಇರೋದಿಲ್ಲ ಕಣೋ ಎಷ್ಟೊಂದು ಜನ. ಅದಕ್ಕೆ ನೋಡೋಣ ಬಿಡು, ಅದೆಲ್ಲ ಯೋಚನೆ ಮಾಡಬೇಡ, ಏನಾಗಲ್ಲ. ಹೆಸರು ಯಾರಿಗೆ ಬಂದರೂ ಏನಿಲ್ಲ, ಅಂದರೆ ಪರವಾಗಿಲ್ಲ. ಅದೆಲ್ಲ ನೋಡೋಣ. ಸರಿ, ನಾನು ನಿನಗೆ ಮೆಸೇಜ್ ಮಾಡ್ತೀನಿ, ಒಂದು ಮೆಸೇಜ್ ಮಾಡಿಬಿಟ್ಟು ಅದನ್ನು ನೀನು ಫಾರ್ವರ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ಗೆ. ಅವ್ನು ಕನ್ನಡದಲ್ಲಿ ಬರೆದ್ಬಿಟ್ಟು ನನಗೆ ಕಳಿಸು. ಹಾಂ, ಬಾಯ್. ಎಲ್ಲಿದ್ಯಾ, ಆಫೀಸಲ್ಲಿದ್ಯಾ? ಇವಾಗ ಸಿಗ್ತೀಯಾ ಇವತ್ತು ರಾತ್ರಿ? ಎಷ್ಟೊತ್ತಾಗುತ್ತೆ ನೋಡು. ಅದೇ ಫ್ರೀ ಇದ್ದರೆ ಹೇಳು, ನಾನು ಬರ್ತೀನಿ, ಹಂಗೆ ಯಲಹಂಕ ಮಾತಾಡೋಣ. ಬಾಯ್.